ಲವ್ಲಿ. ನೀವು ಆರಂಭದ ದಿನಗಳಲ್ಲಿ 10ನೇ ಕ್ಲಾಸ್ ದೇವರನ್ನ ನಂಬ್ತಾ ಇರಲಿಲ್ಲ ಅಂತ ಹೇಳಿದ್ರಿ, ಆಮೇಲೆ ದೈವದ ಮೇಲೆ ನಂಬಿಕೆ ಬಂತು ಅಂತ. ಆದರೆ ನೀವು ದೈವಗಳನ್ನು, ದೇವರನ್ನ, ಕೋಲ ಬಹಳ ನಂಬಿಕೆ, ಶ್ರದ್ಧೆ, ಭಕ್ತಿ ಇದೆ. ನಿಮ್ಮ ಪ್ರಕಾರ ಅದು ಆಧ್ಯಾತ್ಮವ? ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಿ ನಿಮ್ಮ ಭಾವಕ್ಕೆ, ಭಕ್ತಿಗೆ? ಒಬ್ಬ ಮನುಷ್ಯ ಅವನಿಗಿರುವಂಥ 250 ಗ್ರಾಮ್ ಬ್ರೈನಲ್ಲಿ ಬದುಕನ್ನ ಜೊತೆಗೆ ಅದಕ್ಕೆ ಮೀರಿದ ಶಕ್ತಿಗಳನ್ನು ಅರ್ಥ ಮಾಡ್ಕೋಬೋದು, ಎಕ್ಸ್ಪ್ಲೇನ್ ಮಾಡ್ಬೋದು ಅಂತಂದರೆ ಅದು ಬಾಲಿಶ ಅಂತ ನನಗನ್ಸುತ್ತೆ. ಬಟ್ ನನಗೆ ಆ ಜಾಗದಲ್ಲಿ ಇದ್ದಾಗ, ಆ ಜಾಗದಲ್ಲಿ ನಾನು ಇವತ್ತು ಏನಾದರೂ ಒಂದು ಆಗಿದ್ದೀನಿ ಅಂದರೆ ಅದು ಆ ಜಾಗದ ಶಕ್ತಿ ಮತ್ತು ಭಿಕ್ಷೆ ಅಂತ ನಾನು ಭಾವಿಸ್ತೀನಿ. ಸೊ ನಾನು ನಂಬಿರುವಂಥ ಶಕ್ತಿ ಅಲ್ಲಿನ ಜಾಗದಲ್ಲಿ ನಾನು ಹೇಳಿದ್ನೋ, ನಾನು ಇಲ್ಲಿ ತನಕ ಹೇಳಿದ್ದು ಕೂಡ ನಾನು ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಅಂತ, ನಾನು ಏನೆಲ್ಲ ಮಾಡಿ ಬೆಳೆದಿದ್ದೀನಿ ಅಂತಲ್ಲ, ನಾನು ಅದಕ್ಕಿಂತ 10 ಪಟ್ಟು ಕೆಟ್ಟ ಕೆಲಸಗಳನ್ನು, ದಾರಿ ತಪ್ಪಿರೋ ಕೆಲಸಗಳನ್ನು ಮಾಡಿ ನಾನು ಬೇರೆಯವ್ರು ಎಂಡಪ್ ಆಗೋ ಜಾಗದಲ್ಲಿ ಎಂಡಪ್ ಆಗಿಲ್ಲ. ಅದಕ್ಕೆ ಯಾರೋ ಒಂದು ಕಾರಣ ಇತ್ತಲ್ಲ, ನನಗೆ ಇಷ್ಟು ತಿದ್ಕೊಳ್ಳೋದಕ್ಕೆ ಇಷ್ಟು ಟೈಮ್ ಕೊಡ್ತಲ್ವ. ಸೊ ಅದು ಯಾವುದಾದ್ರೂ ಶಕ್ತಿ ಇದ್ರೆ ನಾನು ಇಲ್ಲಿ ಕೂತ್ಕೋಬೇಕಾದ್ರೆ ನಾನು ಅಪ್ಪ ಬೆಲ್ಚಂಡಿ ಅಂತ ಕೈ ಮುಗಿದೇ ಕೂತ್ಕೊಳ್ಳೋದು. ಯಾಕಂದ್ರೆ ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅವಳು, ನಿಂತಿದ್ದೀನಿ ಅಂದ್ರೆ ಕಾರಣ ಅವಳು, ನಮ್ಮ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಕಾರಣ ಅವಳು. ನಾನು ಯಾವತ್ತೂ ಕೆಲಸ ಮಾಡ್ಬೇಕಾದ್ರೆ ಅವಳ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ತರಬಾರ್ದು, ಅವಳನ್ನ ನಂಬಿರೋನು ಈ ತರ ಮಾಡ್ದ ಅಂತ ಅನ್ಸ್ಬಾರ್ದು ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ನಿಮ್ಮ ನೆಚ್ಚಿನ ಸ್ಥಾನ? ಹೌದೌದೌದು. ಅಂದ್ರೆ ಅವ್ರು ಯಾಕೆ ನನ್ನನ್ನು ರಾಜು ಬಿ ಶೆಟ್ಟಿ ಅಂದ್ರೆ ನಾನು ಚಿಕ್ಕನ್ ರಾಜೇಶ, ರಾಜು ಊರಲ್ಲಿ ರಾಜು ಅಲ್ವಾ. ಸೊ ಹಾಗೆ ಉಳ್ಕೊಂಡಿದ್ದೀನಿ. ಅದೇ ನಾನು ಹೇಳಿದೆ ಅಲ್ವಾ, ಇವತ್ತಿಗೂ ಕೂಡ ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ಕೆಲಸದವನಾಗೇ ಹೋಗ್ತೀನಿ. ಅಲ್ಲಿ ಯಾವ ಕೆಲಸ ಇದ್ರು, ಹೂ ಹಾಕೋ ಕೆಲಸದಿಂದ ಹಿಡಿದು ಯಾವ ಕೆಲಸ ಇದ್ರು ಮಾಡ್ತೀನಿ. ಆ್ಯಂಡ್ ಆ ಊರವರು ಕೂಡ ಫಾರ್ಚುನೇಟ್ಲಿ ನಾನು ಯಾವತ್ತೂ ಕೂಡ, ಅಂದರೆ ನಾನು ಆ ಊರಲ್ಲೇ ಬೆಳೆದ ಕಾರಣ ಸೆಲೆಬ್ರಿಟಿ ಥರ ನೋಡಲ್ಲ. ನನಗೆ ಚೇರ್ ಕೂರೋದಕ್ಕೆ ಎಲ್ಲರೂ ಹೋದ್ಮೇಲೆ ಒಂದು ಚೇರ್ ಸಿಗ್ಬೋದು ಅಷ್ಟೇ, ಬಿಟ್ಟರೆ ನಾನು ಯಾವತ್ತೂ ಚೇರಲ್ಲಿ ಕೂತ್ಕೊಂಡು ಅಲ್ಲೆಲ್ಲ ಅಷ್ಟು ಬೆಳಿಬಾರ್ದು ಅಂತ ನನ್ನ ಜೀವನದ ಆಸೆ. ಅಲ್ಲಿ ಕೂತ್ಕೊಂಡು ನನಗೊಂದು ಚೇರ್ ಹಾಕಿ ಅಂತ ಹೇಳುವಷ್ಟು ನಾನು ಬೆಳಿಬಾರ್ದು. ಐ ಥಿಂಕ್ ನಾನು ಅಲ್ಲಿ ಕೆಲಸದವನಾಗೇ ಇರಬೇಕು, ಅಲ್ಲಿ ನಾನು ಸೇವೆನೇ ಮಾಡಬೇಕು ಅಂತ ನನ್ನ ಆಸೆ. ಲವ್ಲಿ. ಅದ್ರ ಜೊತೆಗೆ ನಿಮ್ಮ ಪಂಚೆ ಎಂತ ಶೆಟ್ರೆ, ಒಂದು ಜೀನ್ಸು, ಫಾರ್ಮಲ್ ಪ್ಯಾಂಟು ಏನು ಇಷ್ಟ ಆಗಲ್ವಾ ನಿಮಗೆ? ಅಂದ್ರೆ ಏನಾಯ್ತು, ಗರುಡ ಗಮನ ಟೈಮಲ್ಲಿ ನನಗೆ ಪಂಚೆ ಹಾಕಿ ಅಭ್ಯಾಸ ಇರಲಿಲ್ಲ, ದೈವಸ್ಥಾನಕ್ಕೆ ಮಾತ್ರ ಹಾಕ್ತಾ ಇದ್ದೆ. ಸೊ ಗರುಡ ಗಮನಕ್ಕೆ ಪ್ರಿಪರೇಷನ್ ಟೈಮಲ್ಲಿ ಹಾಕಕ್ ಶುರು ಮಾಡಿದೆ ನಾನು. ಅದೇನಾಯ್ತು ಅಂದ್ರೆ ಅದು ಆಕ್ಚುಲಿ ಅದು ಅಂದ್ರೆ ನಿಮ್ ಬಟ್ಟೆ ಒಂದು ನಿಮ್ಗೆ ವ್ಯಕ್ತಿತ್ವ ಕೂಡ ಕೊಡುತ್ತೆ, ಅದ್ರ ಜೊತೆಗೆ ನೀವು ಅದು ಆಗ್ತಾ ಹೋಗ್ತೀರಾ. ನೀವು ಪಂಚೆ ಉಟ್ಟುಕೊಂಡು ಶೋ ಆಫ್ ಮಾಡಕ್ ಸ್ವಲ್ಪ ಕಷ್ಟ, ರೀಲಲ್ಲಿ ಮಾಡ್ಬೋದೇನೋ, ಬಟ್ ನಿಜ ಜೀವನದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದು ಪಂಚೆ ಉಂಟ ತಕ್ಷಣ ನಿಮಗೆ ಸ್ವಲ್ಪ ಬೆನ್ನು ಬಗ್ಗುತ್ತೆ ಅಂತ ನಾನು ಭಾವಿಸ್ತೀನಿ. ಹೌದು, ನನಗೆ ಹಂಗ ಅನ್ಸುತ್ತೆ. ಐ ಥಿಂಕ್ ನನಗಿದು ಬಹಳ, ನಾನು ಹೇಗಿದ್ದೀನೋ ಈ ಬಟ್ಟೆ ಹಾಗಿದೆ ಅಂತ ಅನ್ಸುತ್ತೆ, ಮತ್ತು ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನು ತೋರಿಸುತ್ತೆ. ಮತ್ತು ಇನ್ನೊಂದ್ಸಲ ನಾನು ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ನಾನೊಂದು ಪಂಚೆ ಉಟ್ಟು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಇನ್ಸೆಕ್ಯೂರಿಟಿ ಇತ್ತು. ಆಗ ನನಗೆ ಅನ್ನಿಸ್ತು, ನಾವು ಹೇಗಿದ್ದೀವಿ ಅನ್ನುವಂಥದ್ದೇ ನಮಗೆ ಆಕ್ಸೆಪ್ಟ್ ಮಾಡೋಕೆ ಇಷ್ಟು ಕಷ್ಟ ಆದರೆ ಬಹಳ, ಅಂದ್ರೆ ನಮ್ಮೊಳಗೆ ಎಷ್ಟು ಇನ್ಸೆಕ್ಯೂರಿಟಿ ಇರ್ಬೋದು. ಈಗ ನನಗೇನು ಅನ್ಸಲ್ಲ, ನಾನು ಒಳಗ್ ಬಿಡಲ್ಲ ಅಂದ್ರೆ ನಂಗೇನು ತೊಂದರೆ ಇಲ್ಲ, ಬಟ್ ನಾನು ಹೀಗೆ ಇರೋದು, ನಾನು ಪಂಚೆಯಲ್ಲೇ ಇರೋದು ಅಂತ ನಾನು ಹೀಗೆ ಇದ್ದೀನಿ, ನಂಗೆ ಇಷ್ಟ, ಬಹಳ ಇಷ್ಟ. ಲವ್ಲಿ. ಮುಂದಿನ ದಿನಗಳಲ್ಲೂ ಹಾಗೆ ಮುಂದುವರಿಯುತ್ತೆ. ಹೌದು, ಪಂಚೆ ನನಗೆ ಬಹಳ ಆಸೆ ಏನಂದ್ರೆ ವೈಟ್ ಅಂಡ್ ವೈಟ್ ಅಲ್ಲಿ ಇರಬೇಕು ಯಾವಾಗ್ಲೂ. ನನ್ನ ತಾಯಿ ಬೈತಾರೆ ಅನ್ನೋ ಕಾರಣಕ್ಕೋಸ್ಕರ ಕಲರ್ ಬಟ್ಟೆ ಹಾಕ್ತಾ ಇದ್ದೀನಿ. ತಾಯಿ ಅದು ಗಲೀಜಾಗತ್ತೆ ಅಂತನ? ಅಲ್ಲ ಅಲ್ಲ ಅಲ್ಲ, ಇವನು ಏನಿದೆ ಈ ಏಜ್ ಅಲ್ಲೇ ಇವನು ಏನೇನೋ ಆಡ್ತಾನೆ ಅಂತ, ಹಾಗೆ ಆತರ ಎಲ್ಲ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.